ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಿಸಾಡುವ ಮಾತ್ರೆ ಇದ್ದರೆ ಒಂದು ಸಲ ಹೀಗೆ ಮಾಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಹೊಸ ಬೌಲನ್ನು ತೊಗೊಂಡಿದ್ದೀನಿ. ಹೊಸ ಬೌಲ್ಗೆ ಈ ರೀತಿ ಸ್ಟಿಕ್ಕರನ್ನು ಅಂಟಿಸಿರ್ತಾರೆ ಅಲ್ವಾ, ಹಾಗೆ ಕೀಳೋದಕ್ಕೆ ಬರೋದಿಲ್ಲ ಈಸಿಯಾಗಿ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಗ್ಯಾಸನ್ನು ಹಚ್ಕೊಳ್ಬೇಕು. ಗ್ಯಾಸ್ ಹಚ್ಕೊಂಡಾದಮೇಲೆ ಬೌಲನ್ನು ಗ್ಯಾಸಿನ ಮೇಲೆ ಈ ರೀತಿ ಫ್ಲೇಮ್ಗೆ ಹಿಡಿಬೇಕು. ಜಸ್ಟ್ ಒಂದೇ ಒಂದು ಸೆಕೆಂಡಲ್ಲಿ ಈ ರೀತಿ ಬಿಟ್ಕೊಳ್ಳುತ್ತೆ ನೋಡಿ ಸ್ಟಿಕ್ಕರು. ತುಂಬ ಈಸಿಯಾಗಿ ತೆಕ್ಕೊಳ್ಬೋದು. ಹಾಗೆ ಇದನ್ನು ವಾಶ್ ಮಾಡಿದರೆ ಒಂದು ಚೂರು ಸ್ಟಿಕ್ಕರ್ದು ಏನೂ ಇರೋದಿಲ್ಲ. ನೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಬಾಟಲ್ದು 2 ಕ್ಯಾಪ್ಸನ್ನು ತೊಗೊಂಡಿದ್ದೀನಿ. ವೇಸ್ಟ್ ವಾಟರ್ ಬಾಟಲ್ದು ಕ್ಯಾಪ್ಸ್ ಇದು. 2 ಕ್ಯಾಪ್ಸನ್ನು ತೊಗೊಂಡಿದ್ದೀನಿ. ಈಗ ಡಬಲ್ ಗಮ್ ಪ್ಲಾಸ್ಟರ್ನ 2 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ. ಕಟ್ ಮಾಡ್ಕೊಂಡ್ಬಿಟ್ಟು 2 ಕ್ಯಾಪಿಗೂ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ನೋಡಿ ಮೇಲಿರುವಂತಹ ಪ್ಲಾಸ್ಟರನ್ನು ತೆಕ್ಕೊಳ್ಬೇಕು. ನೋಡಿ ಈ ಥರ ತೆಕ್ಕೊಂಡ್ಬಿಟ್ಟು ಅಡುಗೆ ಮನೆಯಲ್ಲಿ ಗೋಡೆ ಇರುತ್ತೆ ಅಲ್ವಾ, ಗೋಡೆಗೆ ಈ ರೀತಿ ಒಂದು ಕಡೆ ಅಂಟಿಸ್ಕೊಳ್ಳೋಣ. ಒಂದ್ರ ಮಧ್ಯೆ 1 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು 2 ಕ್ಯಾಪನ್ನು ಕೂಡ ಅಂಟಿಸ್ಕೊಳ್ಬೇಕು. ಈ ರೀತಿ ಅಂಟಿಸ್ಕೊಂಡಾದಮೇಲೆ ಲೈಟರ್ ಇರುತ್ತೆ ಅಲ್ವಾ, ಲೈಟರನ್ನು ತಗ್ಲಾಕೊಳ್ಬೋದು ಈ ರೀತಿ. ನೋಡಿ ನಾವು ಎಲ್ಲಂದ್ರಲ್ಲೇ ಲೈಟರನ್ನು ಇಟ್ಟಿರ್ತೀವಿ ಅಲ್ವಾ, ಈ ರೀತಿ ಇಡೋದ್ರಿಂದ ಒಂದು ಕಡೆ ಲೈಟರು ನೀಟಾಗಿ ಇರುತ್ತೆ. ಈ ಟಿಪ್ಸ್ ಅಂತೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಮೊಬೈಲ್ ಚಾರ್ಜ್ಗೆ ಹಾಕ್ತಾ ಇರ್ತೀವಿ ಅಲ್ವಾ, ಈ ರೀತಿ ಹಾಕುವಾಗ ಮೊಬೈಲು ಬಿದ್ದೋಗ್ಬಿಡ್ತಾ ಇರುತ್ತೆ. ನೋಡಿ ಈ ಥರ ಇಟ್ಟಾಗ ಮೊಬೈಲು ಜಾರಿ ಬೀಳ್ತಾ ಇರುತ್ತೆ. ಅಕಸ್ಮಾತ್ ನಿಂತರೂ ಕೂಡ ಸ್ವಲ್ಪ ಯಾರಾದರೂ ಹಿಂಗೆ ಕೈ ಟಚ್ ಮಾಡಿದರೆ ಸಾಕು ಬಿದ್ದುಬಿಡುತ್ತೆ. ಕೆಳಗೆ ಬೀಳಲಿಲ್ದಂಗೆ ನೀಟಾಗಿ ಮೊಬೈಲ್ನ ಚಾರ್ಜಿಗೆ ಹಾಕಬೇಕು ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಒಂದು ರಿಬ್ಬನನ್ನು ತೊಗೊಂಡ್ಬಿಟ್ಟು ಮೊಬೈಲ್ದು ಪೌಚ್ ಇರುತ್ತೆ ಅಲ್ವಾ, ಅದನ್ನು ಓಪನ್ ಮಾಡಿಬಿಟ್ಟು ಮೊಬೈಲ್ಗೆ ಈ ರಿಬ್ಬನನ್ನು ಹಾಕಿಬಿಟ್ಟು ನೆಕ್ಸ್ಟ್ ಪೌಚನ್ನು ಹಾಕಬೇಕು. ಅದಾದ ನಂತರ ಚಾರ್ಜರ್ದು ಕೇಬಲ್ ಇರುತ್ತೆ ಅಲ್ವಾ, ಕೇಬಲನ್ನು ಈ ರೀತಿ ರಿಬ್ಬನ್ ಒಳಗಡೆ ತೂರಿಸ್ಬಿಟ್ಟು ಆ ರಿಬ್ಬನನ್ನು ಕನೆಕ್ಟರ್ಗೆ ಹಾಕಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಹಾಕಿದರೆ ನೀಟಾಗಿ ಚಾರ್ಜ್ ಮಾಡ್ಕೊಳ್ಬೋದು ಮೊಬೈಲನ್ನು. ಹಾಗೆ ಮೊಬೈಲು ಸ್ವಲ್ಪನೂ ಜಾರಿ ಬೀಳೋದಿಲ್ಲ. ಟೈಟಾಗಿ ರಿಬ್ಬನ್ ಹಿಡ್ಕೊಂಡಿರುತ್ತೆ. ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ವೇಸ್ಟ್ ಖಾಲಿಯಾದ ಪೆನ್ ಇರುತ್ತೆ ಅಲ್ವಾ, ಇದನ್ನು ಬಿಸಾಡಿಬಿಡ್ತೀವಿ. ಈ ಥರ ಬಿಸಾಡೋ ಬದಲು ನಾವು ಇದರಲ್ಲಿ ರಂಗೋಲಿಯನ್ನು ಹಾಕ್ಕೊಳ್ಬೋದು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ರಂಗೋಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಪೆನ್ನಿನೊಳಗಡೆ. ಈಗ ನೋಡಿ ಪೆನ್ನಿಂದ ರಂಗೋಲಿಯನ್ನು ಈಸಿಯಾಗಿ ಹಾಕ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ. ಹಾಗೆ ನಮಗೆ ರಂಗೋಲಿನೇ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಈ ಟ್ರಿಕ್ಸನ್ನು ಫಾಲೋ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಚಿಕ್ಕ ರಂಗೋಲಿ ಅಥವಾ ದೊಡ್ಡ ರಂಗೋಲಿ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕಂತ ಸಿಂಪಲ್ಲಾಗಿ ರಂಗೋಲಿನ ಹಾಕಿ ತೋರಿಸಿದ್ದೀನಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಎಕ್ಸ್ಪೈರ್ ಆದಂತಹ ಟ್ಯಾಬ್ಲೆಟ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಟ್ಯಾಬ್ಲೆಟ್ಸ್ನೆಲ್ಲ ಓಪನ್ ಮಾಡಿಕೊಂಡು ಇಟ್ಕೊಂಡು ಒಂದು ವೈಟ್ ಶೀಟ್ ಒಳಗಡೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡ್ಬಿಟ್ಟು ಒಂದು ಕುಟ್ಟಣಿಕೆಯಿಂದ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಪೇಪರಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡಿಕೊಂಡ್ರೆ ಕಲ್ಲಿಗೇನು ಹತ್ಕೊಳ್ಳೋದಿಲ್ಲ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ರೀತಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫುಲ್ಲು ನಯಸ್ಸಾಗಿ ಪೌಡ್ರ್ ಮಾಡಿಕೊಂಡು ಮನೆ ಹತ್ರ ಸೀಮೆಗಳಿರುತ್ತೆ ಅಲ್ವಾ, ಈ ರೀತಿ ಕೆಂಪು ಸೀಮೆಗಳು ತುಂಬಾ ಇರುತ್ತೆ. ಸೀಮೆಗಳ ಮೇಲೆ ಈ ರೀತಿ ಟ್ಯಾಬ್ಲೆಟ್ಸ್ ಪೌಡರನ್ನು ಹಾಕಿದರೆ ಸೀಮೆಗಳು ಸತ್ತೋಗ್ಬಿಡುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಏನಾದರೂ ಈ ಥರ ವೇಸ್ಟ್ ಆದ ಎಕ್ಸ್ಪೈರ್ ಆದ ಟ್ಯಾಬ್ಲೆಟ್ಸ್ ಇತ್ತು ಅಂತಂದರೆ ಈ ರೀತಿ ಸೀಮೆಗಳ ಮೇಲೆ ಪುಡಿ ಮಾಡಿ ಉದುರಿಸಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ, ಸೀಮೆಗಳೆಲ್ಲ ಸತ್ತೋಗುತ್ತೆ. ನಾನು ಯಾವಾಗಲೂ ನಮ್ಮ ಮನೆ ಹತ್ರ ಸೀಮೆಗಳು ಈ ರೀತಿ ಎದ್ದಾಗ ಟ್ಯಾಬ್ಲೆಟ್ಸ್ ಏನಾದರೂ ಇತ್ತು ಅಂತಂದರೆ ಈ ಥರ ಪೌಡ್ರು ಮಾಡಿಬಿಟ್ಟು ಹಾಕ್ತೀನಿ. ಸೀಮೆಗಳು ಎಲ್ಲ ಕಂಪ್ಲೀಟಾಗಿ ಸತ್ತೋಗುತ್ತೆ. ಹಾಗಾಗಿ ಈ ಟಿಪ್ಸನ್ನು ನಿಮಗೆ ಹೇಳಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು.